ಮೊದಲನೇದಾಗಿ ನನ್ನ ಬಿಗ್ ಬಾಸ್ ಸೀಸನ್ ಆಗಿ ನಾನು ಹೊರಗಡೆ ಬಂದು 2 ವರ್ಷ ಆಯಿತು. ನನ್ನ ಒಂದು ನಿಮಿಷ ಇರೋ ಆಯಿತು ಬರ್ತೀನಿ ಆ ವಿಷಯಕ್ಕೆ. ಅದಾದ ನಂತರ ಮೊದಲನೇದಾಗಿ ನಾನು ನಟನೆ ಮಾಡಿರುವಂಥ ಒಂದು ಸಿನಿಮಾ ಆಲ್ಫಾ ಅನ್ನೋದು. ಈ ಸಿನಿಮಾದಲ್ಲಿ ಮೇಡಮ್ ಆಲ್ರೆಡಿ ಹೇಳಿದರೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗಿ ಬರ್ತೀನಿ ಅಂತ. ಆ್ಯಂಡ್ ಕ್ಯಾರೆಕ್ಟರ್ ಬಗ್ಗೆ ಹೆಚ್ಚಾಗಿ ಏನು ಹೇಳಬಾರ್ದು ಅಂತ ನಿರ್ದೇಶಕರು ಹೇಳಿದ್ದಾರೆ. ಹಾಗಾಗಿ ಪಾತ್ರದ ಬಗ್ಗೆ ಹೆಚ್ಚಾಗಿ ಹೇಳಕ್ಕೆ ಹೋಗಲ್ಲ. ದಯವಿಟ್ಟು ನಮಸ್ತೆ ದಯವಿಟ್ಟು ಫೆಬ್ರವರಿ 20ನೇ ತಾರೀಕು ಆಲ್ಫಾ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೀವೆಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಖಂಡಿತವಾಗಿ ಇಡೀ ಸಿನಿಮಾವನ್ನು ನೀವು ಇಷ್ಟಪಡ್ತೀರಾ. ಈಗ ಆಲ್ರೆಡಿ ಸಾಂಗ್ ನೋಡಿದ್ದೀರಾ. ರಾವ ಸಾಂಗ್ ಆಗಿರ್ಬೋದು, ಆಲ್ಫಾ ಟೈಟಲ್ ಟ್ರ್ಯಾಕ್ ಆಗಿರ್ಬೋದು. ಖಂಡಿತವಾಗಿ ನೀವು ಇಷ್ಟಪಡ್ತೀರಾ. ನನ್ನ ಪಾತ್ರವನ್ನು ಒಂದು ವಿಭಿನ್ನ ಪಾತ್ರವಾಗಿ ನೀವೆಲ್ಲರೂ ನನ್ನ ವಿಭಿನ್ನವಾಗಿ ನೋಡೋದಕ್ಕೆ ಇಷ್ಟಪಡೋರು ಖಂಡಿತವಾಗ್ಲೂ ಒಂದು ವಿಭಿನ್ನ ಪಾತ್ರವನ್ನು ನೋಡ್ಬೋದು. ಬನ್ನಿ ನೋಡಿ ಮತ್ತೆ ಸಪೋರ್ಟ್ ಮಾಡಿ. ಕಾರ್ತಿಕ್ ಅವ್ರು ಏನು ಗೊತ್ತಾಗ ಟೈಟಲ್ ಟ್ರ್ಯಾಕ್ ನೋಡಿದ್ವಿ. ಸಾಮಾನ್ಯವಾಗಿ ಈ ಆಲ್ಫಾ ಮ್ಯಾನ್ ಅಂತ ಹೇಳ್ತೀವಲ್ವಾ, ಅವ್ರ ಬಗ್ಗೆ ಒಂದು ಬೇರೆದೊಂದು ಒಪಿನಿಯನ್ ಇರುತ್ತೆ. ನೀವು ರಿಯಲ್ ಲೈಫಲ್ಲಿ ಆಲ್ಫಾ ಮ್ಯಾನ ಹೇಗೆ? ಮೇಡಮ್ ಅದು ಹೆಂಗೆ ಅಂತಂದ್ರೆ ನಾವು ಎಲ್ಲೆಲ್ಲಿ ಆಲ್ಫಾ ಆಗಿರ್ಬೇಕು ಅಲ್ಲೆಲ್ಲ ಆಲ್ಫಾ ಆಗಿರ್ತೀವಿ, ಎಲ್ಲೆಲ್ಲ ತಲೆ ಬಗ್ಗಿಸ್ಬೇಕು ಅಲ್ಲೆಲ್ಲ ತಲೆ ಬಗ್ಗಿಸ್ತೀವಿ. ನಿಮ್ಮ ಸಿನಿ ಜರ್ನಿಗೆ ಈ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಿಮಗೆ? ಇದು ಆ್ಯಕ್ಚುಲಿ ಈ ಪಾತ್ರ ಬಹಳ ವಿಭಿನ್ನವಾಗಿದೆ. ನನಗೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ನನಗೆ ಅನ್ನಿಸ್ತು. ನಿರ್ದೇಶಕರು ಮೊದಲನೇ ಬಾರಿ ನನ್ನ ಕರೆದು ಫೋನಲ್ಲೇ ಹೇಳಿದರು, ಒಂದು ಈ ರೀತಿ ಪಾತ್ರ ಇದೆ, ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದರು. ಸರ್ ಫಸ್ಟ್ ನನಗೆ ಎಕ್ಸ್ಪ್ಲೈನ್ ಮಾಡಿ ನೋಡೋಣ ಅಂತ ಹೋದೆ. ಅದಾದ ನಂತರ ಪಾತ್ರ ಕೇಳಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಒಂದು ಸ್ವಲ್ಪ ದಿನ ತಗೊಂಡಿದ್ದು ಉಂಟು. ಅದಾದಮೇಲೆ ನಾನೇ ಮೆಸೇಜ್ ಮಾಡಿ ಹೇಳಿ, ಸರ್ ಇನ್ನೂ ಆಪ್ಷನ್ ಓಪನ್ ಇದೆಯಾ, ನಾನು ಮಾಡ್ಬೋದಾ ಅಂತ. ಯಾಕಂದರೆ ಅಷ್ಟು ದಿನ ನಾನು ಯೋಚನೆ ಮಾಡಿದ್ದೆ, ಅಷ್ಟು ದಿನವೂ ಈ ಪಾತ್ರ ನನಗೆ ಕಾಡಿದೆ. ಯಾವುದೇ ಒಬ್ಬ ನಟನಿಗೆ ಅವ್ರು ಮಾಡುವಂಥ ಪಾತ್ರ ಅವರಿಗೆ ಕಾಡಬೇಕು. ಮಲಗಿದ ಎದುರುವಾಗಲೂ ಅಥವಾ ಮಲಗೋ ಸಮಯದಲ್ಲೂ ಆ ಪಾತ್ರ ನನಗೆ ಕಾಡಿದೆ. ಹಾಗಾಗಿ ನನಗೆ ಮಾಡಲೇಬೇಕು ಅಂತ ಅನಿಸಿ ಪಾತ್ರದ ಔಟ್ಲುಕ್ ಆಗಲಿ ಅದೆಲ್ಲದಕ್ಕೂ ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿ ನಾವು ವರ್ಕ್ ಮಾಡಿದ್ವಿ. ಸೊ ತುಂಬ ಇಷ್ಟಪಟ್ಟು ಮಾಡಿರೋ ಪಾತ್ರ. ಸೊ ನನ್ನ ಕೆರಿಯರ್ಗೆ ತುಂಬಾ ಇದು ಭದ್ರ ಬುನಾದಿ ಹಾಕೊಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಫೆಬ್ರವರಿ 20ಕ್ಕೆ ಎಲ್ಲರೂ ಜೊತೆಯಾಗಿ ಸಿನಿಮಾ ನೋಡೋಣ. ಡೆಫಿನೆಟ್ಲಿ. ಆ್ಯಂಡ್ ಅನೂಪ್ ಸರ್ ಇವತ್ತು ಆಲ್ಫಾ ಅದು ಒಂದು ಏನು ಟೈಟಲ್ ಸಾಂಗ್ ರಿಲೀಸ್ ಆಗ್ತಿದೆ. ಅದಕ್ಕೆ ಈ ಸಾಂಗ್ ಆಗಿರ್ಬೋದು, ಈ ಆಲ್ಫಾ ಅದು ಒಂದಷ್ಟು PGMಗಳಾಗಿರ್ಬೋದು ಎಲ್ಲ ಅದ್ಭುತವಾಗಿ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ನಾವು ಅನೂಪ್ ಸೀಳಿಂಗ್ ಸರ್ನ ಸುಮಾರು ವರ್ಷಗಳಿಂದ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಫ್ಯಾನ್ ಆಫ್ ಯೋರ್ಸ್. ಆ್ಯಂಡ್ ಬಾಲು ಅವರೇ, ಇವರು ನೋಡಿ ನಮ್ಮ ಎಷ್ಟು ಗ್ರೌಂಡೆಡ್ ಇವರು. ಅಂದರೆ ನಾವು ಒಟ್ಟಿಗೆ ನಟನೆ ಮಾಡಬೇಕಾದ್ರೂ ತುಂಬ ಚೆನ್ನಾಗಿ ಅನ್ನಿಸ್ತದೆ. ಯಾಕಂದರೆ ಅಷ್ಟೇ ಗಿವ್ ಅಂಡ್ ಟೇಕ್ ಇರ್ತಾ ಇತ್ತು. ಬಾಲು ಜೊತೆ ಆಗಿರ್ಬೋದು, ಹೇಮಂತ್ ಅವ್ರ ಜೊತೆ ಆಗಿರ್ಬೋದು. ಹೇಮಂತ್ ಅವ್ರ ಬಗ್ಗೆ ನಾನು ಇನ್ನೊಂದು ಮಾತು ಹೇಳ್ತೀನಿ. ಮತ್ತೆ ಬಾಲು ಅವರು ಅಂದರೆ ಇವನ್ ಟೀಸರಲ್ಲೂ ಕೂಡ ಅವ್ರದ್ದೊಂದು ಡೈಲಾಗ್ ಹೇಳಿದ್ರು, ಅದು ತುಂಬ ನನಗೆ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ನಮ್ಮ ಜೀವನಕ್ಕೆ ತುಂಬ ಜೀವನ ಪೂರ್ತಿ ಏನು ಹೇಳೋದಿಲ್ಲ ಅದು. ಸೊ ಅದೇ ರೀತಿ ನಂದೊಂದು ಡೈಲಾಗ್ ಇದೆ. ನಾನು ನೆಕ್ಸ್ಟ್ ಇವೆಂಟಲ್ಲಿ ಹೇಳ್ತೀನಿ. ದಿಸ್ ವಿಲ್ ಹ್ಯಾವ್ ಲಾಟ್ ಆಫ್ ಯೂಸ್. ಆ್ಯಂಡ್ ಹೇಮಂತ್ ಅವರು ತುಂಬ ಡೆಡಿಕೇಟೆಡ್ ಆಗಿ ಎಲ್ಲರಿಗೆ ನಾನು ಸಬ್ಸ್ಕ್ರೈಬ್ ಮಾಡಿ ನಾನು ಮೇಂಟೈನ್ ಮಾಡಿ. ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಮೇಂಟೈನ್ ಬಾಡಿ ಮೇಂಟೈನ್ ಮಾಡಿಕೊಂಡು ಸಿನಿಮಾದ ಎಲ್ಲ ಕೆಲಸಗಳಲ್ಲೂ ಇನ್ವಾಲ್ವ್ ಆಗಿ ಒಂದು ಸಿನಿಮಾದ ಹೊರಗಡೆ ತಗೊಂಡ್ಬರೋವರೆಗೂ ಕಷ್ಟಪಡೋದಿಲ್ಲ. ಐ ಅಪ್ರಿಷಿಯೇಟ್ ಅ ಲಾಟ್. ಆ್ಯಂಡ್ ತುಂಬಾ ಎಫರ್ಟ್ಸ್ ಬೇಕು ಅದಕ್ಕೆ. ಮತ್ತು ವಿಜಯ್ ಸರ್ ಬಗ್ಗೆ ನಾನು ಮತ್ತಿನ್ನೂ ಸಾಕಷ್ಟು ಮಾತಾಡಿದೆ. ನಾನು ಮಾತಾಡಿ ನಾಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್. ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ದ ಆಪರ್ಚುನಿಟಿ. ತುಂಬ ಖುಷಿಯಾಗಿದೆ. ತುಂಬ ಕೃತಜ್ಞನಾಗಿದೆ. ನಾವು ಮಾತಾಡೋಣ ಬೇಡ? ಜೈ ಗಿಳಿ ಕಣ. ಮತ್ತು ಹೀರೋಯಿನ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಸಾಂಗಲ್ಲಿ ಕಾಣಿಸ್ಕೊಂಡ್ರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. That's so sweet. Thank you so much ಕಾರ್ತಿಕ್ ಮಹೇಶ್ ಅವರೇ. ಈ ಸಿನಿಮಾದಿಂದ ನಿಮ್ಮ ಸಿನಿ ಜರ್ನಿ ಕೂಡ ಮತ್ತಷ್ಟು ಬ್ಯೂಟಿಫುಲ್ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.